ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಇವತ್ತು ಏನಪ್ಪ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ಕೊನೆಗೂ ಬಿಜೆಪಿಯ ಹೈಕಮಾಂಡ್ ಬಸವನಗೌಡ ಯತ್ನಾಳ್ಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯತ್ನಾಳ್ ಅವರನ್ನು ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳಲು ಬಿಜೆಪಿಯ ಹೈಕಮಾಂಡ್ ಒಲವು ತೋರಿದೆ. ವೀಕ್ಷಕರೇ, ಬಸವನಗೌಡ ಯತ್ನಾಳ್ ಅವರು ರಾಜಕೀಯವನ್ನು ತನ್ನ ಜೆಡಿಎಸ್ ಪಕ್ಷದಿಂದ ಆರಂಭ ಮಾಡ್ತಾರೆ. ಜೆಡಿಎಸ್ ಯಲ್ಲಿ ಸರಿ ಹೋಗದ ಕಾರಣ ಅಲ್ಲಿಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ತಾರೆ. ಬಿಜೆಪಿಯಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಹೆಸರು ಗಳಿಸ್ತಾರೆ. ಅದಾದ ಮೇಲೆ ಯಾರೇ ಆಗಿರಲಿ, ಬಿಜೆಪಿಯ ನಾಯಕರು ದೊಡ್ಡ ನಾಯಕರೇ ಆಗಲಿ, ತನ್ನ ವಿರುದ್ಧವಾಗಿ ಮಾತನಾಡಿ ಸ್ವಪ್ನ ಸಿಂಹವಾಗಿ ನಿಲ್ತಾರೆ. ಯತ್ನಾಳ್ ಅವರು ಬಿಜೆಪಿಗೆ ಸೇರಿದ ಮೇಲೆ ಕೇಂದ್ರದ ಮಂತ್ರಿ ಸಹ ಆಗ್ತಾರೆ. ಅದಾದ ಮೇಲೆ ರಾಜ್ಯ ರಾಜಕಾರಣದಲ್ಲಿ ತನ್ನನ್ನು ಗುರುತಿಸ್ಕೋತಾರೆ. ಹಿಂದೂ ಫೈರ್ ಬ್ರ್ಯಾಂಡ್ ಎಂದು ಹೆಸರು ಪಡೀತಾರೆ, ಹಿಂದೂಲಿಯಾಗಿ ಮೆರೀತಾರೆ. ಹೀಗಿರಬೇಕಾದರೆ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಧಿಕಾರವನ್ನು ಅವರ ಮಗ ನಡೆಸ್ತಾ ಇದ್ದಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಮೇಲೆ ತಿರುಗಿ ಬೀಳುತ್ತಾರೆ. ಎಲ್ಲಿವರೆಗೂ ಅಂದರೆ, ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರಿಗೆ ಎಲ್ಲೋದರೂ ಒಂದು ಕೌಂಟ್ ಕೊಡುತ್ತಾ ಬರುತ್ತಾನೆ ಇರುತ್ತಾರೆ. ಇದು ಬಿಜೆಪಿಗೆ ಮುಜುಗರ ಸಂಗತಿ ಆಗ್ತಾ ಬರುತ್ತೆ. ಹೀಗಿರಬೇಕಾದರೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರು ಒಂದು ಪ್ಲಾನ್ ಮಾಡ್ತಾರೆ. ನಮ್ಮ ಮೇಲೆ ಇದರ ಮುಗಿ ಬೀಳ್ತಾ ಇದ್ದಾರೆ ನಮ್ಮ ಪಕ್ಷದವರೇ ಆದ ಯತ್ನಾಳ್ ಅವರು, ಇವರಿಗೆ ಬುದ್ಧಿವಾದ ಹೇಳಿ ಅಂತ ಹೇಳಿ ತನ್ನ ಹೈಕಮಾಂಡಿಗೆ ರಿಪೋರ್ಟ್ ಮಾಡ್ತಾರೆ. ಆದರೆ ಹೈಕಮಾಂಡ್ ಹೇಳಿದ್ದರು ಯತ್ನಾಳ್ ಅವರು ಬಿಜೆಪಿಯ ಯಡಿಯೂರಪ್ಪ ಮತ್ತೆ ಮಗನ ಇನ್ನೂ ಹೆಚ್ಚಾಗಿ ಆಪಾದನೆ ಮಾಡಲು ಮುಂದಾಗ್ತಾರೆ. ಹಿಂಗಿರಬೇಕಾದ್ರೆ ಹೈಕಮಾಂಡ್ ಒಂದು ನಿರ್ಧಾರ ಮಾಡಿ, ಏನಪ್ಪಾ ಅಂದರೆ, ನಾವು ಹೇಳಿದ್ರೂ ಸಹ ಬಸವನಗೌಡ ಯತ್ನಾಳ್ ಅವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ಹಾಗಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡುವುದು ಬೆಟರ್ ಅಂತ ಹೇಳಿ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಇದಾದ ಮೇಲೂ ಸಹ ಯತ್ನಾಳ್ ಅವರು ವಿಜೇಂದ್ರ ಮತ್ತು ಯಡಿಯೂರಪ್ಪನ ಮೇಲೆ ಟೀಕಾ ಪ್ರಹಾರವನ್ನು ನಿಲ್ಲಿಸಲಿಲ್ಲ. ಹೀಗಿರಬೇಕಾದಾಗ ಪಕ್ಷದಿಂದ ಉಚ್ಚಾಟನೆಯಾದರೂ ಅವರು ಬಿಜೆಪಿಗೆ ನಿಷ್ಠೆಯಿಂದ ಇದ್ದರು. ಮೊನ್ನೆ ನಡೆದಂತ ವಿಧಾನ ಪರಿಷತ್ ಎಲೆಕ್ಷನ್ ನಲ್ಲಿ ಬಿಜೆಪಿಯ MLA ಕ್ರಾಸ್ ವೋಟಿಂಗ್ ಮಾಡಿದ್ರು. ನಾನು ಬಿಜೆಪಿಗೆ ವೋಟ್ ಹಾಕಿದ್ದೀನಿ ಅಂತ ಧೈರ್ಯವಾಗಿ ನಿಂತು ಹೇಳಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಬಸವನಗೌಡ ಯತ್ನಾಳ್. ಇದು ಕೇಂದ್ರದ ನಾಯಕರು ಗಮನಿಸುತ್ತಾ ಇದ್ರು. ಕೇಂದ್ರದ ನಾಯಕರಿಗೂ ಗೊತ್ತಾಯ್ತು. ಎಸ್ ವೀಕ್ಷಕರೇ, ಯಾಕೆಂದ್ರೆ ರಾಜ್ಯದಲ್ಲಿರುವ ನಾಯಕರು ಹೇಳ್ತಾ ಇದ್ರು ಬಿಜೆಪಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು, ಹಿಂದೂಗಳು ಮತ್ತೆ ಒಗ್ಗೂಡಬೇಕು ಅಂದರೆ ಬಸವನಗೌಡ ಯತ್ನಾಳ್ ಅವರು ಬಿಜೆಪಿಗೆ ಮರಳಿ ಬರಲೇಬೇಕು ಅಂತ ಇಲ್ಲಿನ ನಾಯಕರು ಕೇಂದ್ರದ ಮೇಲೆ ಒತ್ತಡ ಹೇರ್ತಾ ಇದ್ರು. ಇದನ್ನೆಲ್ಲ ಗಮನಿಸುತ್ತಿದ್ದ ಹೈಕಮಾಂಡ್ ಈಗ ಒಂದು ನಿರ್ಧಾರಕ್ಕೆ ಬಂದಿದೆ ಎನ್ನುವ ಮಾತು ಕೇಳಿ ಬರುತ್ತಿದೆ. ಅದೇನಪ್ಪಾ ಅಂದರೆ, ಬಸವನಗೌಡ ಯತ್ನಾಳ್ ಅವರನ್ನು ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳುವುದು. ಎಸ್ ವೀಕ್ಷಕರೇ, ಯಡಿಯೂರಪ್ಪ ಮತ್ತೆ ಅವರ ಮಗ ಏನೇ ಸಂಚು ಮಾಡಿದ್ರು ಈಗ ಹೈಕಮಾಂಡ್ ಯತ್ನಾಳ್ ಅವರನ್ನು ಬಿಜೆಪಿಗೆ ಸೇರಿಸ್ಕೊಳ್ಳೋದಿಕ್ಕೆ ಒಲವು ತೋರಿಸ್ತಾ ಇದೆ. ಯಾಕಪ್ಪ ಈ ವಿಷಯ ಅಂದ್ರೆ, ಮೊನ್ನೆ ನಡೆದಂತ ವಿಧಾನ ಪರಿಷತ್ ಎಲೆಕ್ಷನ್ ಅಲ್ಲಿ ಬಿಜೆಪಿಯ MLAಗಳು ಕ್ರಾಸ್ ವೋಟಿಂಗ್ ಮಾಡಿದ್ರು. ಅದಕ್ಕೆ ಕಾರಣಕರ್ತರಾದವರು ವೈ ವಿಜೇಂದ್ರ ಮತ್ತು ಆರ್ ಅಶೋಕ್. ಎಸ್, BY ವಿಜೇಂದ್ರ ಅಧ್ಯಕ್ಷರಾಗಿದ್ದಾರೆ, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರ ಮೀರಿ ಕ್ರಾಸ್ ವೋಟಿಂಗ್ ಆಗಿದ್ದೆ ಎಂದರೆ ಇಲ್ಲಿ ನಾಯಕತ್ವ ಸರಿ ಇಲ್ಲ ಅಂತ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ. ರಾಜ್ಯದ ನಾಯಕರ ಒತ್ತಾಯದ ಮೇರೆಗೆ ಬಿಜೆಪಿಗೆ ಬಸವನಗೌಡ ಯತ್ನಾಳ್ ಮರಳಿ ಬರುತ್ತಿದ್ದಾರೆ. ಜೊತೆಗೆ ಬಸವನಗೌಡ ಯತ್ನಾಳ್ ಅವರಿಗೆ ಹೈಕಮಾಂಡ್ ಒಂದು ಗುಡ್ ನ್ಯೂಸ್ ಕೊಡುವ ಸಾಧ್ಯತೆಗಳು ಇದೆ. ಯಾಕಪ್ಪ ಅಂದ್ರೆ, ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಕೇಂದ್ರದ ನಾಯಕರು ಗಮನಿಸ್ತಾ ಇದ್ರು. ವಿರೋಧ ಪಕ್ಷದ ನಾಯಕರನ್ನು ಯಾರು ಮಾಡಬೇಕು ಅಂದಾಗ ಎಲ್ಲರ ಒಲವು ಈಗ ಬಸವನಗೌಡ ಯತ್ನಾಳ್ ಕಡೆ ತಿರುಗಿದೆ. ಯಾಕಪ್ಪ ಅಂದ್ರೆ, ಬಸವನಗೌಡ ಯತ್ನಾಳ್ DK ಶಿವಕುಮಾರ್ನ ಕಟ್ಟಾಕದ್ರಲ್ಲಿ ನಿಸಿಂಹರು. ಯಾಕೆಂದ್ರೆ ಮಾತಿಗೆ ಮಾತು, ಕೌಂಟರ್ಗೆ ಕೌಂಟರು, ರೆಡಿ ಟು ರೆಡಿ, ಎಲ್ಲದಕ್ಕೂ ರೆಡಿ ಅನ್ನೋ ವ್ಯಕ್ತಿ ಅದು ಹಿಂದೂ ಫೈರ್ ಬ್ರ್ಯಾಂಡ್ ಬಸವನಗೌಡ ಯತ್ನಾಳ್. ಬಸವನಗೌಡ ಯತ್ನಾಳ್ ಅವರನ್ನು ಮತ್ತೆ ಬಿಜೆಪಿಗೆ ಸೇರಿಸಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿ DK ಶಿವಕುಮಾರ್ನ ಕಟ್ಟಾಕಲು ಬಿಜೆಪಿಯ ಹೈಕಮಾಂಡ್. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಾಮೆಂಟ್ ಮುಖಾಂತರ ದಯವಿಟ್ಟು ನಿಮ್ಮ ಉತ್ತರಗಳನ್ನು ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.